ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನವ್ಯ. ಥಂಡಿ ಭಾಳ ಇರೋದಕ್ಕೆ ಅಲ್ಲಿ ಜಲ್ದಿ ಹೇಳೋಕ್ಕಾಗಲಿಲ್ಲ, ಎಲ್ಲ ಲೇಟ್ ಆಯಿತು. ಹೀಗಾಗಿ ಜಲ್ದಿ ಎಲ್ಲ ಕೆಲಸ ಮಾಡಕತ್ತೀನಿ. ಪ್ರಾಚಿಗೆ ಡಬ್ಬಿ ಮಾಡಕತ್ತೀನಿ. ಈಗ ಅಕ್ಕಿ ಚಪಾತಿ ಬ್ಯಾಳೆ ಪಲ್ಯ ಬೇಕಂದು ಹೀಗಾಗಿ ಅಕ್ಕಿಗೆ ಮಾಡಕತ್ತಿದ್ದೆ. ಬರ್ರಿ ಎಲ್ಲರೂ ಬಿಸಿ ಚಹಾ ಕುಡಿಯೋಣ. ನನ್ನ ಚಹಾ ಟೈಮಿಂಗ್ ನೋಡ್ರಿ ಎಷ್ಟು ಲೇಟ್ ಆಗಿಬಿಟ್ಟೈತಿ ಇವತ್ತು. ಎಚ್ಚಣ ಆಗಿಲ್ಲ, ಹೀಗಾಗಿ ಎಲ್ಲ ಲೇಟ್. ನಮ್ಮ ಅಮ್ಮು ನೋಡಿ, ನಮ್ಮ ಅಮ್ಮು ಈಗ ಎದ್ದಾಳ. ಗುಡ್ ಮಾರ್ನಿಂಗ್ ಹೇಳು. ಹಾಯ್. ಈಗ ಫ್ರೆಶ್ ಮಾಡಿಸ್ಬೇಕು. ಈಗ ಫ್ರೆಶ್ ಮಾಡ್ಕೊಂಬರ್ತೀಯ ಅಮ್ಮ? ಹಾಯ್ ಅಂತ ಹೇಳ್ಬೇಕು ಎಲ್ರಿಗೂ. ಹೇಳು ಹಾಯ್. ಫ್ರೆಶ್ ಮಾಡ್ಕೊಂಬ ಬಡ. ಹೀಗಾಗಿ ಈಗ ಜಲ್ದಿ ಮಾಡಬೇಕು. ಆಮೇಲೆ 9 ಗಂಟೆಗೆ ನಂದು ಕ್ಲಾಸ್ ಐತಿ. ಪಲ್ಯ ಮಾಡಾಕತ್ತೀನಿ. ಎಲ್ಲ ಅವಸರ ಆಗಿಬಿಡತ್ತೆ. ಸ್ವಲ್ಪ ಹೇಳೋದು ಲೇಟ್ ಆಯ್ತಂದ್ರೆ ಎಲ್ಲ ಲೇಟ್. ನಾನು ಸಿಂಪಲ್ಲಾಗಿ ಬೇಳೆ ಪಲ್ಯ ಮಾಡಾಕ್ತೀನಿ. ಉದುರು ಬೇಳೆ ಪಲ್ಯ ಅಂತ ಕರಿತೀವಿ. ಚಪಾತಿ ಮಾಡತ್ತೀನಿ. ಈಗ ಅಮ್ಮಗೂ ಮಾಡಬೇಕು, ಹೀಗಾಗಿ ಜಲ್ದಿ ಮಾಡತ್ತೀನಿ. ಈಗ ರೆಡಿ ಆಗಿವಿ, ಸ್ಕೂಲಿಗೆ ಹೊಂಟೀವಿ. ಟಿಫಿನ್ ಮಾಡೋದಾಗಲಿಲ್ಲ ನಂಗೆ, ಸೊ ಅಲ್ಲೇ ಹೋಗಿ ಟಿಫಿನ್ ಮಾಡ್ತೀನಿ. ಪ್ರಾಚಿ ಕೂಡ ರೆಡಿ ಆಗ್ಯಾಳ. ಪ್ರಾಚಿ ಟೈ ಬಂದು ಅಲ್ಲಿ ಹೋಗಿ ನಾನು ಆದಷ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬಾಯ್. ಇವತ್ತು ನಮ್ಮ ಸ್ಕೂಲೊಳಗೆ ಇದು 10th ವಿದ್ಯಾರ್ಥಿಗಳಿಗೆ ಮತ್ತು 9th ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಾಗಾರ ತರಬೇತಿಯನ್ನು ಹಮ್ಮಿಕೊಂಡಿದ್ವಿ. ಇವರು ನಮ್ಮ ಆಡಳಿತಾಧಿಕಾರಿಗಳು ಗೌಡ್ರು ಸರ್ ಅಂತಂದು ನಮ್ಮ ವಿದ್ಯಾರ್ಥಿಗಳನ್ನು ಎಲ್ಲ ಉದ್ದೇಶಿಸಿ ಮಾತಾಡಕತ್ತಾರ. ಈಗ ನಮ್ಮೆಲ್ಲರ ಭಾಗ್ಯ, ನಾವು ನಮ್ಮ ಸಂಸ್ಥೆಗಾಗಿ ನಮ್ಮ ಸಮಸ್ಯೆಗಳಿಗಾಗಿ ಎಷ್ಟೋ ಟ್ರೈನಿಂಗ್ ಕೊಡಿಸ್ಬೇಕಂತ ಹೇಳಿ ನಾವು ದುಡ್ಡು ಖರ್ಚು ಮಾಡಿ ಯಾರೋ ಇವತ್ತು ನಮ್ಮ ಅನ್ನದಾನ ವಿಜಯ ಪ್ರೌಢಶಾಲೆಯಲ್ಲಿ 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರ ತರಬೇತಿಯನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಶಾಲೆ ಅಷ್ಟೇ ಅಲ್ಲದೆ ಉಳಿದ ಒಂದು 10 ಶಾಲೆಗಳು ಕೂಡ 10 ಶಾಲೆಯ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಕೂಡ ಬಂದಿದ್ದರು. ಇದು ಯೂನಿವರ್ಸಲ್ ನಾಲೆಡ್ಜ್ ಟ್ರಸ್ಟ್ ಮಂಗಳೂರು ಇವರಿಂದ ಮಕ್ಕಳಿಗೆ ಲರ್ನಿಂಗ್ ಮೇಡ್ ಈಸಿ ವಿತ್ ಪಾಸಿಟಿವ್ ಎನರ್ಜಿ ವಿಧಾನಗಳನ್ನು ಮತ್ತು ತಂತ್ರಗಳನ್ನು ಶ್ರೀಯುತ ರೋಹನ್ ಸರ್ ಇವರು ಮಕ್ಕಳಿಗೆ ಪ್ರಾಯೋಗಿಕವಾಗಿ ಪ್ರಾತ್ಯಕ್ಷಿಕವಾಗಿ ನೀಡುವ ಮೂಲಕ ಕ್ರಿಯಾಶೀಲವಾಗಿರುವಂತಹ ಚಟುವಟಿಕೆಗಳ ಮೂಲಕ ಅವರು ತಿಳಿಸ್ಕೊಟ್ರು. ಇದು ಭಾಳ ಹೆಲ್ಪ್ಫುಲ್ ಇತ್ತು. ಮತ್ತು ಮಕ್ಕಳಿಗೆ ಒಂದೇ ರೀತಿ ಪಾಠ ಮಾಡಿದ್ರೆ ಅವ್ರಿಗೆ ಬೋರ್ ಅನಿಸುತ್ತಾ ಅನ್ನೋ ಸಂಬಂಧ ಹಲವಾರು ರೀತಿಯ ಆ್ಯಕ್ಟಿವಿಟಿಯನ್ನು ಅವರು ಹೇಳಿಕೊಟ್ರು. ಆದರೆ ಇದು 10th ವಿದ್ಯಾರ್ಥಿಗಳಿಗೆ ಭಾಳ ರೀತಿಯಿಂದ ಒಂದು ಉತ್ತಮ ರೀತಿಯಿಂದ ಉಪಯೋಗವಾಯಿತು. ನಿಮ್ಮ ರೈಟ್ ಹ್ಯಾಂಡ್ ಅಲ್ಲಿ ಏನು ಮಾಡ್ತೀನಿ ಅಂತ ನಿಮಗೆಲ್ಲ ಗೊತ್ತಿದೆ. ಬಲಿತೀನಿ, ಎತ್ತುತ್ತೀನಿ, ಹೊಡಿತೀನಿ ಅಂತೆಲ್ಲ ಹೇಳ್ಬೋದು. ಕರೆಕ್ಟಾ? ಲೆಫ್ಟ್ ಹ್ಯಾಂಡ್ ಅಲ್ಲಿ ಕೇಳಿದ್ರೆ ಗೊತ್ತಿರುತ್ತೆ. ಕರೆಕ್ಟಾ? ಆದ್ರೆ ನಿಮಗೆ ಯಾರಿಗಾದ್ರೂ ನಿಮ್ಮ ಬಲ ಭಾಗ ಅಂದ್ರೆ ರೈಟ್ ಬ್ರೈನ್ ಮತ್ತೆ ಲೆಫ್ಟ್ ಬ್ರೈನ್ ಉಪಯೋಗ ಏನು, ಏನಕ್ಕೆ ಉಪಯೋಗಿಸ್ತೀರಿ ನಿಮಗೆ ಯಾರಿಗಾದ್ರೂ ಗೊತ್ತಿದೆ? ಕರೆಕ್ಟಾ? ನಮಗೆ ನಮ್ಮ ಬ್ರೈನ್ ಅನ್ನು ಯಾವುದಕ್ಕೆ ಎಲ್ಲಿ ಉಪಯೋಗಿಸಬೇಕು ಹೇಳಿ ಗೊತ್ತಿಲ್ಲದ ಕಾರಣ ನಮಗೆ ಅದು ಯಾವುದಕ್ಕೆ ಎಂಥದಕ್ಕೆ ಉಪಯೋಗ ಆಗುತ್ತೆ ಹೇಳಿ ಗೊತ್ತಿರುವುದಿಲ್ಲ. ಫಾರ್ ಎಕ್ಸಾಂಪಲ್, ನನ್ನ ರೈಟ್ ಬ್ರೈನ್ ಕ್ರಿಯೇಟಿವ್ ಬ್ರೈನ್, ನನ್ನ ಲೆಫ್ಟ್ ಬ್ರೈನ್ ಅನಲಿಟಿಕಲ್ ಬ್ರೈನ್. ರೈಟ್ ಬ್ರೈನ್ ಕ್ರಿಯೇಟಿವ್ ಬ್ರೈನ್, ಲೆಫ್ಟ್ ಬ್ರೈನ್ ಅನಲಿಟಿಕಲ್ ಬ್ರೈನ್. ಸೊ ಏನಕ್ಕೆ ಅನಲಿಟಿಕಲ್ ಮತ್ತೆ ಕ್ರಿಯೇಟಿವ್ ಎರಡು ಬೇರೆ ಬೇರೆ ಇದೆ. ಏನ್ ಮಾಡೋದು?
ನೀವು ಏನೋ ಓದ್ತೀರ, ಫಾರ್ ಎಕ್ಸಾಂಪಲ್ ಕನ್ನಡ, ಇಂಗ್ಲಿಷು, ಮ್ಯಾಥಮೆಟಿಕ್ಸ್ ಎಸ್ಪೆಷಲಿ ಇದು ಯಾವುದು ಮಂಕಿ. ಇವತ್ತು ನಮ್ಮ ಸ್ಕೂಲ್ ಒಳಗೆ ಫಂಕ್ಷನ್ ಇರೋದ್ರಿಂದ ಊಟದ ವ್ಯವಸ್ಥೆಯನ್ನು ನಮ್ಮ ಸ್ಕೂಲಲ್ಲೇ ಮಾಡ್ಕೊಂಡಿದ್ವಿ ನಾವು. ಇದೆಲ್ಲ ನಮ್ಮ ಬಿಸಿ ಊಟದ ಸಿಬ್ಬಂದಿಯವರು ಅಡುಗೆ ಮಾಡಿದರು. ಆಮೇಲೆ ಎಲ್ಲ ಶಾಲೆಗೆ ಬಂದಿರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರು, ಮಕ್ಕಳು ಮತ್ತು ನಮ್ಮ BO ಸರ್ ಕೂಡ ಇಲ್ಲೇ ಊಟ ಮಾಡಿದರು. ಊಟದ ವ್ಯವಸ್ಥೆ ಭಾಳ ಚೆನ್ನಾಗಿತ್ತು. ಎಲ್ಲರೂ ಉಂಡು ಭಾಳ ಖುಷಿಪಟ್ರು ಅವರು ಕೂಡ. ಹಾಯ್ ಎಲ್ರಿಗೂ, ಮತ್ತು ಸಾಯಂಕಾಲದಿಂದ ವ್ಲಾಗ್ ಕಂಟಿನ್ಯೂ ಮಾಡತ್ತೀನಿ ನಾನು. ಈಗ ಬಂದೆ ಸ್ಕೂಲಿಂದ ಬಂದು ಫ್ರೆಶ್ ಆಗಿ ಮತ್ತೊಂದು ಸ್ವಲ್ಪ ಚಹಾ ಮಾಡಿದೆ. ಚಹಾ ತೊಗೊಂಡು ನಾನು ಪ್ರಾಚಿ ಮೇಲೆ ಬಂದೀವಿ. ಇವತ್ತು ಸ್ಕೂಲೊಳಗೆ ಫಂಕ್ಷನ್ ಇದು ಹೇಳಿದ್ನಲ್ಲ ಕಾರ್ಯಾಗಾರದ್ದು, ಭಾಳ ಚಲೋ ಇತ್ತು ಫಂಕ್ಷನ್. ಅದು ಚಲೋ ಯೂಸ್ ಇತ್ತು. ಆಮೇಲೆ 10th ಸ್ಪೆಷಲಿ 10th ಮತ್ತು 9th ವಿದ್ಯಾರ್ಥಿಗಳಿಗೆ ಆ ರೀತಿ ಟ್ರಿಕ್ಸ್ ಯೂಸ್ ಮಾಡಿದ್ರೆ ಭಾಳ ಹೆಲ್ಪ್ಫುಲ್ ಆಕ್ಕೈತಿ ಮತ್ತು ಎಕ್ಸಾಮಿಗೆ ಕೂಡ ಅವರಿಗೆ ಯೂಸ್ ಆಕ್ಕೈತಿ. ಚಲೋ ಒಂದು ಸಜೆಷನ್ನು ಕೊಟ್ಟರು ಅವರು ಮಕ್ಕಳಿಗೆಲ್ಲ. ಈ ರೀತಿ ಮಾಡಿದರೆ ಹೆಂಗಾಗುತ್ತೆ, ಹೆಂಗಿಲ್ಲ ಅಂತಂದು ಯೂಸ್ ತೊಗೋಬೋದು ಮಕ್ಕಳು. ಅದೆಲ್ಲ ಟೀಚರ್ಸಿಗೂ ಕೂಡ ಭಾಳ ಹೆಲ್ಪ್ ಆಗ್ತದೆ, ನಮಗೂ ಕೂಡ. ಅವಾಗವಾಗ ಈ ಥರ ಕಾರ್ಯಾಗಾರ ಇದ್ದರೆ ನಮಗೂ ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಸಿಗುತ್ತೆ ಮತ್ತು ಚಲೋ ಅನಿಸುತ್ತೆ. ಡೈಲಿ ಅದೇ ರೂಟೀನೊಳಗೆ ಇದ್ದು ನಮಗೂ ಬೇಜಾರು, ಅವರಿಗೂ ಬೇಜಾರು. ಮಕ್ಕಳಿಗೆ ಮತ್ತು ಟೀಚರ್ಸಿಗೆ ಒಂದು ಒಳ್ಳೆಯ ತರಬೇತಿ ಅಂತ ಹೇಳ್ಬೋದು. ಈಗ ಸಾಯಂಕಾಲ 5:30 ಆಗೈತಿ. ನಾವು ಬಿಸಿ ಬಿಸಿ ಚಹಾ ಮತ್ತು ಗಿರ್ಮಿಟ್ಟಿ ತಿನ್ನಾಕತ್ತೇವಿ. ಗಿರ್ಮಿಟ್ಟಿ ನಮ್ಮ PG ಒಳಗೆ ಮಾಡಿದ್ರು. ಹೀಗಾಗಿ ಇಲ್ಲೇ ಮೇಲ್ಗಡೆ ತೊಗೊಂಬಂದು ಒಂದು ಸ್ವಲ್ಪ ಹಂಗೆ ವಾಕಿಂಗ್ ಮಾಡ್ಕೊತ ತಿನ್ನೋನು ಅಂತಂದು ತಿನ್ನಾಕತ್ತೇವಿ. ನಮ್ಮ ಮನೆಯವ್ರು ಕೂಡ ಈಗ ಬಂದರು. ಹಾಯ್ ಅಮ್ಮು. ಕೆಳಗದಾಳಕ್ಕಿ ಅಮ್ಮು ಆಟ ಆಡಕತ್ತಾಳ ಎಲ್ಲರ ಜೋಡಿ. ಹಾಯ್ ಹಾಯ್. ಪ್ರಾಚಿ ನೋಡ್ರಿ ಗಿರ್ಮಿಟ್ಟಿ ಎಂಜಾಯ್ ಮಾಡಕತ್ತಾಳ ಆಕಿನೂ. ಪ್ರಾಚಿ ಹಾಯ್ ಮಾಡು. ಹಾಯ್. ಈಗ ನೆಕ್ಸ್ಟ್ ಕೆಳ ಹೋಗಿ ಪ್ರಾಚಿಗೆ ಅಭ್ಯಾಸ ಮಾಡಿಸ್ಬೇಕು ಮತ್ತು ನಮ್ಮ ಮನೆಯವರಿಗೆ ಚಹಾ ಮಾಡಿಕೊಡ್ಬೇಕು. ಹೀಗಾಗಿ ಇದು ನಂದು ಡೈಲಿ ವ್ಲಾಗ್. ಇಷ್ಟೇ. ಏನಾದರೂ ಹೊಸದಿತ್ತಂದ್ರೆ ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ ಒಳಗೂ ಕಂಟಿನ್ಯೂ ಮಾಡ್ತೀನಿ ಅದನ್ನು. ನೀವು ಕೂಡ ನಂಗೆ ಸ್ವಲ್ಪ ಒಳ್ಳೆ ಸಜೆಷನ್ ಕೊಡ್ಕೋತ ಇರ್ರಿ, ಕಮೆಂಟ್ಸ್ ಕೊಡ್ರಿ. ನಾನು ಇದು ಫಸ್ಟ್ ಟೈಮ್ ಮಾಡ್ತಿರೋದು. ಹೀಗಾಗಿ ಏನಾದರೂ ಮಿಸ್ಟೇಕ್ ಇದ್ರೆ ಅದನ್ನು ನಂಗೆ ಹೇಳ್ರಿ. ಗೊತ್ತಾಗಲ್ಲ ನಂಗೆ. ಆ್ಯಕ್ಚುಲಿ ನೀವು ಸಜೆಷನ್ ಹೇಳೋದ್ರಿಂದ ನಂಗೆ ಗೊತ್ತಾಗುತ್ತೆ. ನಮ್ಮ ಅಣ್ಣ ಒಬ್ಬರು ಸಜೆಷನ್ ಮಾಡಿದ್ರೆ ವ್ಲಾಗ್ ಮಾಡೋ ಮುಂದೆ ಹೆದರಬೇಡ, ಆಮೇಲೆ ಆದಷ್ಟು ಡೈಲಿ ವ್ಲಾಗ್ ಮಾಡು ಅಂತ ಹೇಳಿದರು. ಡೈಲಿ ವ್ಲಾಗ್ ಮಾಡೋಕೆ ಸ್ವಲ್ಪ ನನಗೆ ಟೈಮ್ ಇನ್ಕನ್ವೀನಿಯೆಂಟ್ ಆಗ್ತೈತಿ. ಬಟ್ ಆದರೂ ಟ್ರೈ ಮಾಡ್ತೀನಿ ಆದಷ್ಟು. ನೋಡೋಣ ಎಲ್ಲಿಗಾಗುತ್ತೋ ಯಾವಾಗಾಗುತ್ತೋ ಆ ಥರ ಮಾಡ್ತಿರ್ತೀನಿ. ಹೊಸ ವ್ಲಾಗ್ ಮಾಡ್ತೀನಿ. ಆದರೆ ನಿಮ್ಮ ಸಪೋರ್ಟ್ ಕೂಡ ಅಷ್ಟೇ ಮುಖ್ಯ. ಇನ್ನೂ ಯಾರ್ಯಾರು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸಪೋರ್ಟ್ ನಂಗೆ ಭಾಳ ಬೇಕು. ಸೊ ನಾ ಇನ್ನೂ ಹೊಸದು ವ್ಲಾಗ್ನ ಮಾಡಬೇಕಂತ ಐತಿ. ನಿಮ್ಗಿನ್ನೂ ಸಾಕಷ್ಟು ವಿಷಯಗಳ ಬಗ್ಗೆ ಹೇಳ್ಬೇಕಂತನೂ ಐತಿ. ಹೇಳ್ತೀನಿ, ಟೈಮ್ ಕನ್ವೀನಿಯೆಂಟ್ ಮಾಡ್ಕೊಂಡು ಹೇಳ್ತೀನಿ ನಾನು. ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನಾಳೆ ಇನ್ನೊಂದು ಹೊಸ ವಿಡಿಯೋ ಜೋಡಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್. ಪ್ರಾಚಿ ಅಮ್ಮ ಬಾಯ್ ಮಾಡಿರಿ.